Come on, split. 3, 4, 5. Come on, split. 3, 4, 5. ಗುಡ್ ಜಾಬ್ ಲಕ್ಕಿ, ಜಸ್ಟ್ ಲೈಕ್ ಮೈ ಬಾಯ್. ಬಾಯ್ಸ್, ನಾನು ಲಕ್ಕಿಲಿ ಮಾತ್ರ ಡೆಡಿಕೇಶನ್ ನೋಡಿದೆ, ಅದಕ್ಕೆ ಅವನು ಇವತ್ತು ಅಷ್ಟು ಚೆನ್ನಾಗಿ ಆಡಕ್ ಸಾಧ್ಯ ಆಗಿದ್ದು. ಲಕ್ಕಿ ಕೊಟ್ಟರು ಡೆಡಿಕೇಶನ್ ಅಲ್ಲಿ 80% ನೀವು ಕೊಟ್ಟರು ನೀವು ಟೀಮ್ಗೆ ಸೆಲೆಕ್ಟ್ ಆಗೋ ಸಾಧ್ಯತೆ ಇದೆ ಅನ್ನೋ ಭರವಸೆನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಆ ಜೋಶ್ ಇದೆಯಾ? ನಿಮ್ಮಲ್ಲಿ ಆ ಎಫರ್ಟ್ ಇದೆಯಾ? ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ? You all want to be in the team? Yes, sir. That's the spirit. Yes, sir. 92.7 Big FM. ಗೀತಾ, ನಿನ್ನ ದಿನ ನೋಡದೆ ಇರೋದನ್ನ ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತೇನೆ. ನಾನು ಅಷ್ಟೇ, ಇಲ್ಲಿಗೆ ಬರೋದು, ಶೋ ಮಾಡೋದು, ನಿಮ್ಮೆಲ್ಲರನ್ನೂ ಮೀಟ್ ಮಾಡೋದು ಎಲ್ಲ ಮಿಸ್ ಮಾಡ್ಕೋತೀನಿ. ಆದರೆ ಇದೆಲ್ಲದಕ್ಕಿಂತ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ವಾ? ನೀನ್ ಲಕ್ಕಿ ಬಿಡಮ್ಮ, ನಿನಗಂತ ಫ್ಯಾಮಿಲಿ ಸಿಕ್ಕಿದೆ, ಅದಕ್ಕೆ ನಿನಗೆ ಬೇರೆ ಯಾವುದೋ ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿನ್ನಷ್ಟು ಲಕ್ಕಿನೇ ಎಲ್ಲರೂ ಆಗಿರ್ಬೇಕಲ್ಲ. ಆದ್ರೂ ಗೀತಾ, ನಂತರನೇ ನಿನ್ನ ಫ್ಯಾನ್ಸ್ ಕೂಡ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಲೈಫ್ ಇಷ್ಟೇ ಪ್ರೋಗ್ರಾಮ್ನ RJ ಜನನೇ ನಡೆಸ್ಕೊಡ್ಬೇಕು ಅಂತ ಫುಲ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹಾಗೇನೂ ಇಲ್ಲ, ಇವಾಗಲೂ ಪ್ರೋಗ್ರಾಮ್ ಚೆನ್ನಾಗೇ ಬರ್ತಾ ಇದೆ. ನಾನು ಕೇಳಿದ್ದೀನಿ, ಇಷ್ಟು ದಿನ ಜನರು ನನ್ನ ವಾಯ್ಸ್ ಕೇಳಿ ಕೇಳಿ ಅವ್ರಿಗೆ ಅಭ್ಯಾಸ ಆಗೋಗಿತ್ತಲ್ಲ, ಅದಕ್ಕೆ ಹಾಗನ್ಸುತ್ತೆ. ಸ್ವಲ್ಪ ದಿನ ಹೋದ್ಮೇಲೆ ಅವ್ರಿಗೆ ಇದು ಅಭ್ಯಾಸ ಆಗೋಗುತ್ತೆ. ಓ, ಸ್ವಲ್ಪ ದಿನ ಆದ್ಮೇಲೆ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ಳೋದನ್ನ ಬಿಟ್ಟು ಅಡ್ಜಸ್ಟ್ ಆಗ್ಬಿಡ್ತೀನಿ ಅಂತ ಹೇಳ್ತಿದ್ಯಾ? ನಿನಗೆ ಯಾಕೆ ಹಾಗಂತೀನಿ? ನಾನು ಪ್ರತಿ ವೀಕೆಂಡ್ ಬರಲ್ವಾ ನಾನಿಲ್ಲಿ? ಅವಾಗ ಮೀಟ್ ಮಾಡ್ತಿರ್ತಾನೆ. ಹಾಗೂ ನಿಂಗೆ ನೋಡಬೇಕು ಅನ್ಸಿದ್ರೆ ನಮ್ಮ ಮನೆಗೆ ಬಂದ್ಬಿಡು. ಗೊತ್ತಲ್ಲ ನಮ್ಮನೆ, ಬಂದಿದ್ಯಲ್ಲ ಅವತ್ತು. ಅಯ್ಯಯ್ಯಪ್ಪ, ಅದಂತೂ ಮರೆಯಕ್ಕಾಗದೇ ಇರೋ ಎಕ್ಸ್ಪೀರಿಯನ್ಸ್ ಕಣೆ. ನಿನ್ ಮಾತು ಕೇಳ್ಕೊಂಡು ನಿನ್ ಮನೆಯವ್ರಿಗೆಲ್ಲ ಮೋಸ ಮಾಡಕ್ ಹೋಗಿದ್ದೆ ನಾನು. ಅದ್ರಲ್ಲೂ ನಿಮ್ಮ ಅತ್ತೆ ಅಂತೂ ಈ ಜನ್ಮದಲ್ಲಿ ನನ್ನ ಕ್ಷಮಿಸದೇ ಇಲ್ಲ ಅನ್ಸುತ್ತೆ ಗೀತಾ. ನನ್ನ ಮಗನ ಲೈಫ್ನ ಹಾಳು ಮಾಡಕ್ ಬಂದಿರೋಳು ಅನ್ಕೊಂಡು ನನ್ನನ್ನು ಅದು ಎಷ್ಟು ಬೈಕೊಂಡಿದಾರೋ ನನಗಂತೂ ಗೊತ್ತಿಲ್ಲ ಕಣೆ. ಆದ್ರೂ ಗೀತಾ, ನಿಮ್ಮತ್ತೆ ತುಂಬಾ ಒಳ್ಳೆಯವರು ಗೊತ್ತಾ. ಎಲ್ರತ್ತಿದಿರ್ತಾರ ತಮ್ಮ ಸೊಸೆಯಂದಿರಿಗೆ ಜೋರ್ ಮಾಡ್ಕೊಂಡು ದಬ್ಬಾಳಿಕೆ ನಡ್ಸ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡಲ್ಲ. ಶಿ ಇಸ್ ವೆರಿ ಸ್ವೀಟ್ ಗೀತಾ. ನೀವಿಬ್ರು ಒಂದಾಗ್ಲಿ ಅಂತ ಎಷ್ಟು ಕಷ್ಟಪಟ್ಟಿದ್ರಲ್ವಾ ಅವರು. ಇವತ್ತು ನಾನು ಮಾತಾಡ್ತಿರೋದು ಅದೇ ಟಾಪಿಕ್ ಬಗ್ಗೆ, ಅತ್ತೆ ಸೊಸೆ ಸಂಬಂಧ. ಹೌದಾ ಗೀತಾ? ವೆರಿ ಗುಡ್ ಕಣೆ, ದಟ್ಸ್ ಅ ವೆರಿ ನೈಸ್ ಟಾಪಿಕ್. ಗೋ ಹೆಡ್. ಒಂದು ನಿಮಿಷ, ಲಕ್ಕಿಯವ್ರು ಫೋನ್ ಮಾಡ್ತಿದ್ದಾರೆ. ಹೇಳಿ ಲಕ್ಕಿಯವರೇ. ಗೀತಾ, ಕೋಚ್ ತುಂಬಾ ಹೊಗಳಿದ್ರು ಗೊತ್ತಾ. ನನ್ನಂತ ಒಬ್ಬ ಪ್ಲೇಯರ್ ಇದ್ರೆ ಟೀಮ್ ಫುಲ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರು. ಇದೆಲ್ಲ ಗೊತ್ತಿರೋ ವಿಷಯನೇ, ಆದ್ರೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತಾನೂ ಗೊತ್ತಿತ್ತು. ಆದ್ರೂ ಒಂದೊಂದ್ಸಲ ಲಕ್ ಕೈ ಕೊಡುತ್ತಲ್ವಾ. ಅದೆಲ್ಲ ಮುಗ್ದೋಗಿರೋ ಅಧ್ಯಾಯ, ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಇನ್ನೇನಿದ್ರು ಗೆಲ್ಲೋದೆ. ಲಕ್ಕಿಯವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಗೀತಾ. ಲಕ್ಕಿಯವರೇ, ನನಗೆ ಶೋಗೆ ಸ್ವಲ್ಪ ಲೇಟ್ ಆಗ್ತಿದೆ, ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ. ಸರಿ, ಆಮೇಲೆ ಕಾಲ್ ಮಾಡು. ಬಾಯ್. ಸರಿ, ಬಾಯ್. ಅಲ್ಲ ಕಣ,
ಇಷ್ಟು ದಿನ ನಿನ್ನ ಲೈಫಲ್ಲಿ ಲಕ್ಕಿನೇ ವಿಲನ್ ಅಂತಿದ್ದೆ, ಆದರೆ ಈಗ ನೋಡಿದ್ರೆ ಅವನ ಜೊತೆನೇ ಸೇರಿಕೊಂಡು ಅವ್ನ ಟೀಮಲ್ಲಿ ಆಟ ಆಡ್ತಿದ್ಯಾ. ಏನೋ ಇದು? ನಡೆದಿರೋದನ್ನೆಲ್ಲ ಅಷ್ಟು ಸುಲಭವಾಗಿ ಮರ್ತ್ಬಿಡ್ತೀನಿ ಅನ್ಕೊಂಡಿದ್ದೀನೋ? ಎಲ್ಲ ಮನಸ್ಸಲ್ಲಿದೆ, ಆದರೆ ಟೀಮಿಗೆ ಸೇರ್ಕೊಳ್ಳೋಕ್ಕೂ ಒಂದು ರೀಸನ್ ಇದೆ. ಅವನು ನ್ಯಾಷನಲ್ ಕಬಡ್ಡಿ ಲೀಗ್ಗೆ ಸೆಲೆಕ್ಟ್ ಆಗಬೇಕು, ಅದಕ್ಕೆ ಟೀಮ್ನ ಫಾರ್ಮ್ ಮಾಡ್ಕೊಂಡಿದ್ದಾನೆ. ಅಲ್ಲ ಕಣೋ, ಅವ್ನು ನ್ಯಾಷನಲ್ ಕಬಡ್ಡಿ ಲೀಗ್ಗೆ ಸೆಲೆಕ್ಟ್ ಆಗೋದಕ್ಕೆ ನಾವ್ಯಾಕೋ ಅವನ ಜೊತೆ ಆಡಬೇಕು? ಇಷ್ಟು ದಿನ ಅವ್ನು ಆಪೋಸಿಟಾಗಿ ನಿಂತ್ಕೊಂಡು ಏನೇನೋ ಮಾಡಿದೆ, ಯಾವುದೂ ವರ್ಕೌಟ್ ಆಗಿಲ್ಲ. ಅದಕ್ಕೆ ಇವಾಗ ಅವನ ಜೊತೆನೇ ಇದ್ದು ಅವನು ಸರಿಯಾಗಿ ಆಗ್ಬಿಡ್ತೀನಿ ನೋಡ್ತಾ. ಸ್ಟೇಟ್ ಲೆವೆಲಲ್ಲೂ ಅವನೇ ಆಡಬೇಕು, ನ್ಯಾಷನಲ್ ಕಬಡ್ಡಿ ಲೀಗಲ್ಲೂ ಅವನೇ ಸೆಲೆಕ್ಟ್ ಆಗಬೇಕು ಅಂದ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಸೆಲೆಕ್ಟ್ ಆಗೋಕ್ಕೆ ನಾನು ಬಿಡಲ್ಲ. ಇದಾಗಬೇಕು ಅಂದರೆ ದೂರ ಇದ್ರೆ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಅವನ ಜೊತೆಲೇ ಇರಬೇಕು. ಸರಿಯಪ್ಪ, ಈಗ ಪ್ಲ್ಯಾನ್ ಏನು? ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಪ್ಲ್ಯಾನ್ ಇದೆ, ಹೇಳ್ತೀನಿ. ಅಮ್ಮ ಅಮ್ಮ, ಏನೋ ಏನಮ್ಮ ನೀನು 24 ಗಂಟೆ ಕೆಲಸ ಮಾಡಿಕೊಂಡು? ಇನ್ನೇನೋ ಮಾಡಲಿ, ಹೊರಗಡೆ ಹೋಗಿ ದುಡ್ಕೊಂಬರೋಷ್ಟು ಬುದ್ಧಿವಂತಲು ನಾನು ಅಲ್ವಲ್ಲ. ಇತ್ತೀಚೆಗೆ ನೀನು ಮಾತಾಡೋ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ. ಏನು ಮಾಡೋದು, ಕೆಲವರು ಬದಲಾದ್ಮೇಲೆ ನಾವು ಬದಲಾಗಬೇಕಲ್ಲ. ಏನು ಬಂದಿದ್ದು? ಇವತ್ತು ನೀನು ರೇಡಿಯೋ ಕೇಳಬೇಕು. ಯಾಕೆ? ಗೀತಾ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾಳೆ ನಿನ್ನ ಬಗ್ಗೆ. ನಿನ್ನ ಹತ್ರ ಹೇಳದ್ಲಾ? ಅಲ್ಲ, ಪ್ರೋಗ್ರಾಮ್ ಮಾಡ್ತಿದ್ದೀನಿ ಕೇಳಿಸ್ಕೊಳ್ಳಿ ಅಂತ ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ಲ, ನಿನ್ನ ಹತ್ರ ಯಾಕೆ ಹೇಳೋಗ್ಬೇಕಾಗಿತ್ತು? ಸರಿ, ಏನು ಪ್ರೋಗ್ರಾಮು? ಏನು ಅಂತ ನನಗೂ ಗೊತ್ತಿಲ್ಲಮ್ಮ, ನೀನು ಕೇಳಿಸ್ಕೊ ಅಷ್ಟೇ. ಕೇಳಿಸ್ಕೊತೀನಿ. ಸರಿ, ಬರ್ತೀನಿ. ಅತ್ತೆ ನೋಡುದ್ರಾ, ಮನೆಯಲ್ಲಿ ನೀವು ಅವಳಿಗೆ ಅಂದು ಆಡ್ತಿರಲ್ಲ, ಆ ಕೋಪನ ನಿಮ್ಮ ಹತ್ರ ತೋರಿಸ್ಕೊಳಕ್ಕಾಗಲ್ಲ ಇಲ್ಲಿ. ಅದಕ್ಕೆ ರೇಡಿಯೋಲಿ ಪ್ರೋಗ್ರಾಮ್ ಮಾಡ್ತಿದ್ದಾಳೆ. ಅಲ್ಲ, ಏನು ಮಾತಾಡ್ತಾಳೆ ಅವಳು? ಇನ್ನೇನ್ ಮಾತಾಡ್ತಾಳೆ? ನೀವಿಲ್ಲಿ ಅವಳಿಗೆ ಅಡ್ಗೆ ಮಾಡ್ಬೇಡ, ಕಾಫಿ ಮಾಡ್ಕೊಡ್ಬೇಡ, ಜಾನು ಹತ್ರ ಆಟ ಆಡ್ಬೇಡ, ಈ ರೀತಿ ಎಲ್ಲ ಹೇಳ್ತಿರ್ತಿರಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾಳೆ. ಕೇಳಿಸ್ಕೊತೀವಲ್ಲ, ನೋಡೋಣ ಏನು ಹೇಳ್ತಾಳೆ ಅಂತ. ನಮಸ್ಕಾರ ಬೆಂಗಳೂರು, ನೀವ್ ಕೇಳ್ತಾ ಇದ್ದೀರಾ 92.7 ಬಿಗ್ FM. ಯೋಚನೆ ಯಾಕೆ, ಚೇಂಜ್ ಓಕೆ. ಲೈಫ್ ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಇವತ್ತು ಮತ್ತೆ ಇನ್ನೊಂದು ವೀಕೆಂಡ್ ಬಂದಿದೆ, ಇನ್ನೊಂದು ಬ್ಯೂಟಿಫುಲ್ ದಿನ, ರಜಾ ಮಜಾ ದಿನ, ಎಲ್ಲರೂ ಖುಷಿಯಾಗಿರ್ತೀರಾ. ಇದ್ರ ಜೊತೆಗೆ ನಾನೊಂದು ಬ್ಯೂಟಿಫುಲ್ ಆಗಿರೋ ಸಂಬಂಧದ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ. ಬ್ಯೂಟಿಫುಲ್ ಅನ್ನೋದಕ್ಕಿಂತ ಕಾಂಪ್ಲಿಕೇಟೆಡ್ ಕೂಡ ಹೌದು ಈ ಸಂಬಂಧ. ಈ ಸಂಬಂಧದಲ್ಲಿ ಪ್ರೀತಿ ಇದೆ, ಕೋಪ ಇದೆ, ಸಿಟ್ಟಿದೆ, ಕಾಳಜಿ ಇದೆ, ಇದೇನಿದೆಲ್ಲ ಮಿಕ್ಸ್ಚರ್ ಇದೆಯಲ್ಲ ಅಂತ ಅನ್ಕೋತಿದ್ದೀರಾ? ಹೌದು, ಇದೊಂಥರ ಬಿಡಿಸ್ಕೊಳಕ್ಕೆ ಆಗದೆ ಇರೋ ನಂಟಿನ ಥರ. ಯಾವ್ದಪ್ಪ ಈ ನಂಟು, ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆಕ್ಚುಲಿ ಕೆಲವರು ಈ ಸಂಬಂಧದಲ್ಲಿ ಪ್ರೀತಿನೂ ಇರಲ್ಲ, ವಿಶ್ವಾಸನೂ ಇರಲ್ಲ ಅಂತಾರೆ. ಎಣ್ಣೆ ಸೀಗೆಕಾಯಿ ಥರ ಅಂತಾರೆ. ಆದರೆ ಅದನ್ನೆಲ್ಲದನ್ನು ಮೀರಿ ಅದನ್ನ ಸುಳ್ಳು ಮಾಡುವಂಥ ಉದಾಹರಣೆಗಳು ನಮ್ಮ ಹತ್ರ ಇದೆ. ಯಾವ ನಂಟಿರ್ಬೋದು ಅಂತ ಇನ್ನೂ ಯೋಚನೆ ಮಾಡ್ತಿದ್ರೆ ಇದು ಅತ್ತೆ ಸೊಸೆ ಸಂಬಂಧ. ಹೌದು, ಈ ಅತ್ತೆ ಸೊಸೆ ಸಂಬಂಧನ ಡ್ರಾಮಾ ತರ ನೀವು ಟಿವಿ ಸೀರಿಯಲ್ ಅಲ್ಲಿ ನೋಡಿರ್ಬೋದು, ಅಥವಾ ಮನೆಯಲ್ಲೇ ಡ್ರಾಮಾ ನೋಡಿರ್ಬೋದು. ಆದ್ರೆ ಈ ಡ್ರಾಮಾನೆಲ್ಲ ಸೈಡ್ಗಿಟ್ರೆ ಈ ಅತ್ತೆ ಸೊಸೆ ಸಂಬಂಧದಲ್ಲೂ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ನಿಮ್ಮೆಲ್ರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಎಕ್ಸ್ಪೀರಿಯನ್ಸ್ ನ ನನ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಂಬರ್ ಗೊತ್ತಿದೆ ಅಲ್ವಾ, 9136470927. ಇಷ್ಟು ಮಾತಾಡಿ ನಂಗೂ ಸುಸ್ತಾಗೋಗಿದೆ, ತುಂಬಾ ಗಂಟ್ಲು ಒಣಗಿದೆ. ಹೋಗ್ಬಿಟ್ಟು ನಾನು ಟಕ್ಕಂತ ಒಂದು ಬ್ರೇಕ್ ತಗೊಂಡ್ಬರ್ತೀನಿ. ಅಷ್ಟರಲ್ಲಿ ನೀವೊಂದು ಬ್ಯೂಟಿಫುಲ್ ಹಾಡ್ ಕೇಳ್ಕೊಂಬನ್ನಿ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತೀರೆ ತೇರಲಿ ಕುಳಿತನ್. ನೋಡಿ ಚಿಕ್ಕತೆ, ನೀವು ಅವಳನ್ನ ಅವಾಯ್ಡ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಅತ್ತೆ ಸೊಸೆ ಟಾಪಿಕ್ ತಗೊಂಡು ಮಾತಾಡ್ತಾ ಇದ್ದಾಳೆ ಇವತ್ತು. ಇರು, ಏನು ಮಾತಾಡ್ತಾಳೋ ಕೇಳಿಸ್ಕೋಣ. ಇನ್ನೇನ್ ಹೇಳ್ತಾಳೆ? ನಮ್ಮತ್ತೆ ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತ ನೀವೇನೇನ್ ಮಾಡ್ತಿದ್ದೀರೋ ಎಲ್ಲ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಸಾರಿ ಕೇಳ್ತಾಳೆ. ಅತ್ತೆ, ನಾನು ಹೇಳಿರ್ಲಿಲ್ವಾ ಅವಳು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ? ಈಗ ನೋಡಿ, ಅದೇ ವಿಷಯದ ಬಗ್ಗೆನೇ ಮಾತಾಡ್ತಿದ್ದಾಳೆ ರೇಡಿಯೋಲಿ. ನೀ ಸ್ವಲ್ಪ ಸುಮ್ಮನೆ ಇರು, ಅವಳು ಏನ್ ಮಾತಾಡ್ತಾಳೋ ಕೇಳೋಣ. ನೋಡೋ, ಇವತ್ತಿನ ಪ್ರೋಗ್ರಾಮು ಅತ್ತೆ ಸೊಸೆ ಬಗ್ಗೆ ಅಂತೆ. ಹಾಗಾದ್ರೆ ಗೀತಾ ಅವರು ಚಿಕ್ಕಮ್ಮನ ಬಗ್ಗೆ ಏನು ಮಾತಾಡ್ಬೋದು? ಅವಳು ಯಾವತ್ತೂ ಅಮ್ಮನ ಬಗ್ಗೆ ಪಾಸಿಟಿವ್ನೇ ಮಾತಾಡೋದು. 92.7 Big FM.
ವೆಲ್ಕಮ್ ಬ್ಯಾಕ್. ಲೈಫ್ ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಈ ಪ್ರೋಗ್ರಾಮ್ ಕೇಳ್ತಾ ಇರೋ ಪ್ರತಿಯೊಂದು ಮಹಿಳೆಗೂ ಅತ್ತೆ ಸೊಸೆ ಸಂಬಂಧದಲ್ಲಿ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗೇ ಇರುತ್ತೆ. ಅತ್ತೆ ಅಂದ್ರು ಮುಂಚೆ ಅವರು ಸೊಸೆಂದ್ರಾಗಿರ್ತಾರೆ. ಆವಾಗ ಅವ್ರ ಅತ್ತೆ ಅವ್ರನ್ನ ಹೇಗ್ ನೋಡ್ಕೊಂಡಿರ್ತಾರೆ, ಅಥವಾ ಹೊಸದಾಗಿ ಮದ್ವೆ ಆಗಿ ಬಂದಿರ್ತಾರಲ್ಲ, ಆ ಸೊಸೆ ಅತ್ತೆ ಜೊತೆ ಹೇಗ್ ಸಂಬಂಧ ಬೆಳೆಸೋದು, ಹೇಗಿರೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಸುಮಾರು ವಿಷಯಗಳು ತಲೆಯಲ್ಲಿರುತ್ತೆ. ಇದನ್ನೆಲ್ಲ ನೀವು ನನ್ನ ಜೊತೆ ಹಂಚ್ಕೋಬಹುದು. ಜೊತೆಗೆ ಇವತ್ತಿನ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ನನ್ನ ಲೈಫಲ್ಲಿ ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ನಮ್ಮ ಅತ್ತೆ ನನಗೆ ಅತ್ತೆ ಅಲ್ಲ, ಅಮ್ಮ. ನಾನು ಅವ್ರನ್ನ ಅಮ್ಮ ಅಂತಾನೆ ಕರೆಯೋದು. ಒಂದು ತಾಯಿ ತನ್ನ ಮಗಳಿಗೆ ಎಷ್ಟು ಪ್ರೀತಿ, ವಾತ್ಸಲ್ಯ, ಮಮತೆ ತೋರಿಸ್ತಾಳೋ ಅಷ್ಟೇ ಪ್ರೀತಿನ ನಮ್ಮ ಅತ್ತೆ ನನಗೆ ಕೊಟ್ಟಿದ್ದಾರೆ. ಒಂದು ಹೆಣ್ಮಗಳು ಮದುವೆ ಆದ್ಮೇಲೆ ತಾಯಿ ಮನೆ ಬಿಟ್ಟು ಗಂಡನ ಮನೆಗೆ ಬಂದಾಗ ಅಲ್ಲಿ ಪ್ರಪಂಚನೇ ಹೊಸದಾಗಿರುತ್ತೆ. ಮನೆ ಹೊಸದು, ಮನಸ್ಸುಗಳು ಹೊಸದು, ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಆದರೆ ಇದಕ್ಕೆ ಗಂಡ ಒಬ್ಬನೇ ಇಂಪಾರ್ಟೆಂಟ್ ಅಲ್ಲ, ಅತ್ತೆ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಪ್ರತಿ ಹಂತದಲ್ಲೂ ನನಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಅತ್ತೆ ಅಲ್ಲ, ನಮ್ಮಮ್ಮ. ನಾನಿವತ್ತು ಏನೇ ಆಗಿದ್ರು, ಏನೇ ಮಾಡ್ತಿದ್ರು, ಅವರು ಕೊಟ್ಟಿರೋ ಪ್ರೀತಿ, ವಿಶ್ವಾಸ ಇದೆಲ್ಲ ಕಾರಣ. ನಮ್ಮಮ್ಮ ನನಗೆ ಜನ್ಮ ಕೊಟ್ಟಿರ್ಬೋದು, ಆದರೆ ನನಗೆ ಬದುಕು ಅಂತ ಕಟ್ಕೊಟ್ಟಿದ್ದು ನಮ್ಮ ಅತ್ತೆ. ಅವರಷ್ಟು ಪ್ರೀತಿ, ವಿಶ್ವಾಸ ತೋರಿಸ್ತಿದ್ದಾರೆ ಅಂದಮೇಲೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆದರೆ ನನ್ನ ವಿಷಯದಲ್ಲಿ ನಾನು ಆ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸೋಕ್ಕಾಗಲಿಲ್ಲ. ತಪ್ಪು ಮಾಡಿಬಿಟ್ಟೆ. ಅದಕ್ಕೂ ದೊಡ್ಡ ತಪ್ಪೇನು ಗೊತ್ತಾ? ತಪ್ಪಾಗಿದೆ ಅನ್ನೋ ವಿಷಯನ ಅವ್ರ ಹತ್ರ ಮುಚ್ಚಿಟ್ಟಿದ್ದು. ಈಗ ಅವ್ರಿಗೆ ವಿಷಯ ಗೊತ್ತಾಗಿದೆ. ನನ್ನ ಮೇಲೆ ತುಂಬ ಸೆಟ್ ಮಾಡ್ಕೊಂಡಿದ್ದಾರೆ. ಸಹಜನೇ ಅಲ್ವಾ, ಅಷ್ಟು ಪ್ರೀತಿ, ನಂಬಿಕೆ ಇಟ್ಟಿದ್ರು ನನ್ನ ಮೇಲೆ. ಅವ್ರಿಗೆ ಮೋಸ ಮಾಡಿಬಿಟ್ಟೆ ನಾನು. ಇದರಿಂದ ಅವ್ರು ತುಂಬ ನೊಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಅವರಷ್ಟೇ ಅಲ್ಲ, ಮನೆಯವರೆಲ್ರಿಗೂ ಬೇಜಾರಾಗಿದೆ. ಆದರೆ ಇವತ್ತು ಈ ಶೋ ಮೂಲಕ ನಾನು ಅವರೆಲ್ಲರ ಹತ್ರನೂ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಮೊದಲಿನ ಥರ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೂ ಕಷ್ಟ ಆಗ್ಬೋದು, ಆದರೆ ದ್ವೇಷ ಮಾತ್ರ ಸಾಧಿಸ್ಬೇಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನೀವು ಏನಾದರೂ ಹಂಚ್ಕೊಳ್ಳೋದಿರುತ್ತೆ, ಯಾರಿಗಾದ್ರೂ ಸಾರಿ ಕೇಳೋದಿರುತ್ತೆ, ಥ್ಯಾಂಕ್ಸ್ ಹೇಳೋದಿರುತ್ತೆ, ತಕ್ಷಣ ನನಗೆ ಫೋನ್ ಮಾಡಿ. ಲೈಫು ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ಮ ಜೊತೆ ನಾನು. ನೋಡಿದ್ರ ಚಿಕ್ಕತ್ತೆ, ನೀವು ಮನೇಲಿ ಏನ್ ಹೇಳಿದ್ರು ಕೇಳಲ್ವಲ್ಲ, ಅದಕ್ಕೆ FM ಅಲ್ಲಿ ಸಾರಿ ಕೇಳ್ತಿದ್ದಾಳೆ. ಚಿಕ್ಕತ್ತೆ, ನಿಮ್ ಜೊತೆ ಕಾಂಪ್ರಮೈಸ್ ಮಾಡೋಕ್ ನೋಡ್ತಿದ್ದಾಳೆ. ಕಾಂಪ್ರಮೈಸ್. ಪಾಪ ನಮ್ ಗುಂಡಮ್ಮ ಎಷ್ಟು ಬೇಡ್ಕೊಳ್ತಿದ್ದಾಳೆ. ಆ ಸುಮತಿ ಅಕ್ಕಂಗೆ ಸ್ವಲ್ಪನೂ ಕರುಣೆ ಬೇಡವಾ ಅತ್ತೆ? ಮಾಡಿರೋ ತಪ್ಪಿಗೆ ಅವಳೇ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ನಮ್ಗೇನು ಮಾಡೋಕ್ಕಾಗ್ತಿಲ್ಲ. ತಾನು ಮಾಡಿರೋ ತಪ್ಪನ್ನು ತಾನೇ ಸರಿಪಡಿಸ್ಕೋಬೇಕು ಅಷ್ಟೇ. ಓಕೆ, ಎಫ್ಎಮ್ನ ತುಂಬ ಜನ ಕೇಳ್ತಿರ್ತಾರೆ. ಈತವರು ಎಲ್ಲರ ಮುಂದೆ ಸಾರಿ ಕೇಳೋ ಬದಲು ಡೈರೆಕ್ಟ್ ಚಿಕ್ಕಮ್ಮನ ಹತ್ರನೇ ಕೇಳ್ಬೋದಿತ್ತಲ್ವೇನೋ? ಸಾರಿ ಕೇಳೋದಕ್ಕೆ ಅಮ್ಮ ಅವಕಾಶ ಮಾಡಿಕೊಡ್ಬೇಕಲ್ವ? ಮುಂದೆ ಹೋದರೆ ಮಾತಾಡ್ಸಲ್ಲ, ಮುಖನೂ ನೋಡಲ್ಲ. ಅವಳು ಕನ್ವಿನ್ಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ಲು, ಏನಂತ ಮಾಡ್ತಾಳೆ. ಕೊನೆಯದಾಗಿ FM ಮುಖಾಂತರ ಸಾರಿ ಕೇಳ್ತಾ ಇದ್ದಾಳೆ.
ಗೀತಾ ಅಂತೂ ಸಾರಿ ಕೇಳಾಯ್ತು, ಮಿಕ್ಕಿದ್ದು ಅಮ್ಮಂಗೆ ಬಿಟ್ಟಿತ್ತು. ಅವಳನ್ನ ಕ್ಷಮಿಸ್ತಾರೋ ಅಥವಾ ಇದನ್ನೇ ಸಾಧಿಸ್ತಾರೋ, ವಿಲ್ ವೇಟ್ ಆ್ಯಂಡ್ ವಾಚ್. ದಿವ್ಯಾ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವ್ರ ಅತ್ತೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು, ಹೇಳಿ ಬಹಳ ಖುಷಿ ಆಯ್ತು. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರು ಯಾರು ಅಂತ ಕೇಳೋಣ, ಅವ್ರ ಹತ್ರ ಮಾತಾಡ್ಸೋಣ. ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಸುಮತಿ ಅಂತ. ಏ ಲಕ್ಕಿ, ಚಿಕ್ಕಮ್ಮ ಕಣ ಮಾತಾಡ್ತಿರೋದು. ಇರು, ಕೇಳಿಸ್ಕೊಳ್ಳೋಣ. ಎಲ್ಲಿಂದ ಮಾತಾಡ್ತಿದ್ದೀರಾ? ಸಂಪಿಗೆ ದಿಬ್ಬದಿಂದ ಮಾತಾಡ್ತಿರೋದು. ನಾನು ನನ್ನ ಸೊಸೆ ಬಗ್ಗೆ ಮಾತಾಡಬೇಕಾಗಿತ್ತು. ಹೇಳಿ. ನಾನು ನನ್ನ ಹಿರಿ ಸೊಸೆ ಪಿಂಕಿ ಬಗ್ಗೆ ಮಾತಾಡಬೇಕಾಗಿತ್ತು. ಪಾಪ ಅವಳಿಗೆ ಇತ್ತೀಚೆಗಷ್ಟೇ ಮಿಸ್ಕ್ಯಾರೇಜ್ ಆಯಿತು. ಅವಳು ತುಂಬ ನೋವಿನಲ್ಲಿದ್ದಾಳೆ. ಮನೆಯಲ್ಲೂ ಎಲ್ರಿಗೂ ಇದ್ರ ಬಗ್ಗೆ ಬೇಜಾರಿದೆ. ಮನೇಲಿ ಎಲ್ಲರೂ ಖುಷಿಯಾಗಿದ್ರು. ಮನೆಗೊಂದು ಮಗು ಬರುತ್ತೆ, ಅದು ಆಟ ಆಡುತ್ತೆ, ಅಳುತ್ತೆ, ಅಂಬೆಗೆ ಹಾಲಿಡುತ್ತೆ ಅಂತ. ಪಾಪ ಇವಳು ತುಂಬ ಆಸೆಯಿಂದ ಇದ್ಲು. ಇದು ನಮ್ಮ ಮನೆಗೆ ಮೊದಲನೇ ಮಗು ಆಗಿತ್ತು. ಪಾಪ ಇವಳು ಅಷ್ಟೇ, ತಾಯಿ ಆಗ್ತಿದ್ದೀನಿ ಅಂತ ತುಂಬ ಆಸೆ ಹೊತ್ಕೊಂಡಿದ್ಲು. ಈ ಪ್ರೋಗ್ರಾಮ್ ಮೂಲಕ ನನ್ನ ಸೊಸೆ ಪಿಂಕಿಗೆ 1-2 ಮಾತು ಹೇಳಬೇಕು ಅಂತ ಇದ್ದೀನಿ. ನಾನು ಸದಾ ನಿನ್ನ ಜೊತೆಲಿರ್ತೀನಿ. ನಿನ್ನ ನೋವು ದುಃಖ ಹಂಚ್ಕೊಳ್ಳೋಕ್ಕೆ ನಿನ್ನ ಜೊತೆನೇ ಇರ್ತೀನಿ. ಆದಷ್ಟು ಬೇಗ ನಿನಗೊಂದು ಮಗು ಆಗಲಿ ಅಂತ ಮನಸ್ಸಿಂದ ಹಾರೈಸ್ತೀನಿ. ಸೊಸೆ ನೋವಿಗೆ ಇದಕ್ಕಿಂತ ದೊಡ್ಡ ಸಾಂತ್ವನ ಹೇಗೆ ಹೇಳಕ್ಕಾಗತ್ತೆ ಹೇಳಿ? ನಿಮ್ಮ ಹಿರಿ ಸೊಸೆ ಬಗ್ಗೆ ಹೇಳಿದ್ರಿ, ಕಿರಿ ಸೊಸೆ ಬಗ್ಗೆ ಹೇಳಲ್ವಾ? ಏನ್ ಹೇಳಿ? ಅವಳಿಗೇನ್ ಬೇಕೋ ಅದನ್ನೇ ಮಾಡ್ತಾಳೆ. ತುಂಬಾ ಬುದ್ಧಿವಂತೆ ಅವಳು. ಅವಳಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳು ನಾನಲ್ಲ. ಹಲೋ ಹಲೋ, ಲೈನ್ ಕಟ್ಟಾಯ್ತು ಅನ್ಸುತ್ತೆ. ಪರವಾಗಿಲ್ಲ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೊಳ್ಳೆ ಹಾಡು ಕೇಳ್ಕೊಂಡು ಬನ್ನಿ. ಜೀವದಿ ನೋವೆ ತುಂಬಿದೆ. ಕೇಳಿಸ್ಕೊಂಡ್ಯಾ? ಅಮ್ಮ ಇನ್ನೂ ಮರ್ತಿಲ್ಲ, ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಮುಗಿದೋಗಿದೆ ನನ್ನಯ ಪಾಲಿಗೆ, ಉಳಿದಿರುವುದು ಸಿರನು ನಿಲ್ಲಿಸುವುದೊಂದೇ. ಮಾತಾಡ್ತೀರಾ ಅನ್ಕೊಂಡೆ, ಆದ್ರೆ ನನ್ನ ಬಗ್ಗೆ ಮಾತಾಡಿದ್ರಿ. ಮತ್ತೆ ನಿನ್ ಗೀತನ್ ಬಗ್ಗೆ ಮಾತಾಡ್ತೀನಿ ಅಂತ ನಾ ತಿಳ್ಕೊಂಡಿದ್ದೆ. ಬಾಬಾ, ಪಿಂಕಿನೂ ನನ್ನ ಸೊಸೆನೇ ಅಲ್ವಾ? ಇವಳ ಬಗ್ಗೆ ಮಾತಾಡೋದಕ್ಕೆ ನನಗೂ ಒಂದು ಕಾರಣ ಸಿಕ್ತು. ಗೊತ್ತಾಗ್ಲಿ ಅವಳಿಗೂ. ಏನ್ ಗೊತ್ತಾಗ್ಬೇಕು ಚಿಕ್ಕತ್ತೆ?
ಅವಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಎಷ್ಟು ಪ್ರೀತಿ ಮಾಡ್ತಿದ್ದೆ ಅವಳನ್ನ, ಎಲ್ಲ ಹಾಳು ಮಾಡ್ಕೊಂಡು. ಸುಮತಿ, ಏನೇ ಆದ್ರೂ ನೀನು ಗೀತನ್ ಬಗ್ಗೆ ಮಾತಾಡ್ತೀಯ ಅಂತ ತಿಳ್ಕೊಂಡಿದ್ದೆ. ಏನ್ ಹೇಳಿ ಬಾವ, ಅವಳ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಳು ಮಾಡ್ಕೊಂಡ್ಲು ಅಂತ ರೇಡಿಯೋನಲ್ಲಿ ಎಲ್ರಿಗೂ ಹೇಳ. ನಾ ಹೇಳೋದೇನು, ಅವಳಿಗೆ ಗೊತ್ತಾಗ್ಬೇಕು. ಫೋನ್ ಮಾಡಿದ ತಕ್ಷಣ ಹೀಗ್ಬಿಟ್ಲು, ನಾನೇನೋ ಅವಳನ್ನ ಕ್ಷಮಿಸಿದೀನಿ ಅಂತ ಹೇಳ್ತೀನಿ ಅಂತ. ಅದಕ್ಕೆ ನಾನು ಹಾಗೆ ಮಾತಾಡಿದ್ದೆ. ಅವಳು ಮಾತ್ರ ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಮಾತ್ರ ಇದ್ದ ಹಾಗೆ ಇರ್ಬೇಕು. ಅದಕ್ಕೆ ಪಾಠ ಕಲ್ಸಕ್ಕೆ ನಾನು ಪಿಂಕಿ ಬಗ್ಗೆ ಮಾತಾಡಿದ್ದೆ. ಇನ್ಮೇಲೆ ಹಾಗೆ ನೋಡ್ಕೋತೀನಿ ನಾನು. ಪಿಂಕಿನೇ ನನ್ನ ಸೊಸೆ. ತಲೆ ಕೆಡಿಸ್ಕೊಬೇಡ ಬಿಡ. ಅಮ್ಮ ಯಾಕೋ ಹಿಂಗೆ ಮಾತಾಡ್ತಾರೆ? ಅದಕ್ಕೆ ಬಗ್ಗೆ ಮಾತಾಡಿದ್ದು ಓಕೆ, ಗೀತನ್ ಬಗ್ಗೆ ಆ ಥರ ಡೈರೆಕ್ಟಾಗಿ ಹೇಳಿದ್ರೆ ಅವಳು ಬೇಜಾರಾಗಲ್ವಾ? ಅವಳು ಎಷ್ಟೊಂದೆಲ್ಲ ಮಾಡಿದ್ದಾಳೆ, ಎಲ್ಲ ಮರ್ತ್ಬಿಟ್ಟು. ಸಂಬಂಧಗಳು ಹಾಗೆ ಕಣ, ಒಂದು ಮಾಡಿದ್ರೆ ಹೆಚ್ಚು, ಒಂದು ಮಾಡಿದ್ರೆ ಕಡಿಮೆ. ಅದು ಯಾವಾಗ ಚೆನ್ನಾಗಿರುತ್ತೋ ಯಾವಾಗ ಹಾಳಾಗುತ್ತೋ ಒಂದು ಗೊತ್ತಾಗಲ್ಲ. ಅದು ತಾನಾಗೆ ಸರಿ ಹೋಗ್ಬೇಕು, ನಾವೇನು ಮಾಡೋಕ್ಕಾಗಲ್ಲ. ಅಮ್ಮ, ಇವತ್ ನೀವ್ ರೇಡಿಯೋಲ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಲ್ವಾ? ನನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಫಸ್ಟ್ ಟೈಮ್ ರೇಡಿಯೋ ನನ್ನ ಹೆಸರು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ನನ್ಗೂ ತುಂಬಾ ಖುಷಿ ಆಯ್ತು ಕಣೆ. ಸಿಟ್ಟು ಬಂದಿದೆ, ನಗ್ನಗ್ತ ಟೇಪೆ ಹಾಕ್ಬೇಡ. ಅಯ್ಯೋ, ನನಗೆ ಯಾಕಮ್ಮ ಸಿಟ್ಟು? ನನಗೆ ಯಾವ ಸಿಟ್ಟು ಇಲ್ಲ. ನಾನು ಫೋನ್ ಮಾಡಿದಾಗ ನಿಂಗೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡೇ ಇರ್ಬೇಕಲ್ವಾ ನೀನು? ಅನ್ಕೊಂಡಿದ್ದೆ, ಆದ್ರೆ ನೀವ್ ಪಿಂಕಿ ಬಗ್ಗೆ ಮಾತಾಡಿದ್ದು ನನ್ಗೆ ಇನ್ನೂ ಖುಷಿ ಆಯ್ತು. ನನಗೂ ಅದೇ ಬೇಕಾಗಿದ್ದಿದ್ದು.